ಶಂಕರಣ್ಣ, ಅಲ್ಲೋಡಲಿ ರಾಮಣ್ಣ ಬತ್ತೈತೆ. ರಾಮಣ್ಣ ತಾನೇ ಅದು? ಹೂನಪ್ಪ, ರಾಮಣ್ಣನೇ ಬತ್ತಿರೋದು. ಯಾವಾಗ ಆಸ್ಪತ್ರೆಯಿಂದ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲ. ಬರ್ಲಿ ತಗ ಕೇಳೋಣ. ಹುಷಾರಾಗಿ ಆಗೈತೆ ಅಂತ ಕಾಣ್ತದೆ. ಆಪ್ರೇಷನ್ ಎಲ್ಲ ಆಗಿರ್ಬೇಕು. ಆರೆ ಬಂದೈತಲ್ಲ ಈಚೆ ಕಡೆ. ಇನ್ನೊಂದೆರಡು ದಿನ ಆರಾಮಾಗಿರೋದು ಬಿಟ್ಟು ಮನೇಲಿ. ಇದೇನು ರಾಮಣ್ಣ ಇಷ್ಟು ಬೇಗ ಬಂದ್ಬಿಟ್ಟು ಈಚೆ ಗಡಿಗೆ? ಅಲ್ಲ, ಇನ್ನೊಂದೆರಡು ದಿನ ಮನೇಲಿ ಆರಾಮಾಗಿ ಮನೆ ಕೇಳತ್ತಾನೆ. ಹೌದು ರಾಮಣ್ಣ, ಆಪ್ರೇಷನ್ ಆಗೈತಂತೆ, ಹೃದಯ ಆಪ್ರೇಷನ್ನು. ನೀನು ಆಳೆ ಈಚೆಗೆ ಬಂದಿದ್ಯಲ್ಲ, ಇನ್ನೊಂದೆರಡು ದಿನ ಆರಾಮಾಗಿ ಮನೆಗೆ ಆಮೇಲೆ ಆಚೆಗೆ ಬರೋದು ಇದ್ದಿದ್ದೆ. ಅಯ್ಯೋ ಇಲ್ಲಪ್ಪ, ಮನೇಲಿ ಇದ್ದಿದ್ದು ಸಾಕಾಗೋಗೈತೆ. 4 ಗೋಡೆ ನೋಡಿ ಒಂದು ವಾರ ಆಸ್ಪತ್ರೆಯಲ್ಲಿ ಇದ್ದು ನಾನು ತಲೆ ಕೆಟ್ಟೋಗ್ಬಿಟ್ಟೈತೆ. ಆಚೆ ಕಡೆ ಪ್ರಪಂಚ ಹೆಂಗೈತೆ ಅಂತಲೇ ನೋಡೋಕ್ಕಾಗಿಲ್ಲ ನನ್ನ ಕೈಲಿ. ನಾನು ಅದಕ್ಕೆ ಊರಿಗೆ ಯಾವಾಗ ಹೋಗ್ತೀನೋ, ಮನೆ ತಕ್ಕೆ ಯಾವಾಗ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನೋ ಅನ್ಕೊಬಿಟ್ಟಿದ್ದೆ. ನಾವು ಅಷ್ಟೇ ರಾಮಣ್ಣ, ನಿನ್ನನ್ನು ಯಾವಾಗ ನೋಡ್ತೀವೋ ಅಂದ್ಕೊಂಡಿದ್ವಿ. ಆಸ್ಪತ್ರೆಗೆ ಬರೋಣ ಅಂದ್ಕೊಂಡ್ವಿ. ಆದರೆ ಅದು ಎಂಥದೋ ಇನ್ಫೆಕ್ಷನ್ ಆಗ್ತದಂತೆ. ಹೊರಗಡೆಯವ್ರು ಬಂದರೆ ಬಿಡಲ್ಲ ಅಂತ ಅಂದರು. ಯಾರೋ ಹಿಂಗೆ ಅಂದರು, ಬಿಡಲ್ಲ ನೋಡೋಕ್ಕೆ ಹಂಗೆಲ್ಲ ಅಂತ. ಅದಕ್ಕೆ ನಾವು ಬರಲಿಲ್ಲ ಕಣೋ. ಬೇಜಾರು ಮಾಡ್ಕೋಬೇಡ. ನಾವೆಲ್ಲ ಒಂಥರ ಕುಚುಕು ಇದ್ದಂಗೆ. ಏನಪ್ಪ ಸ್ನೇಹಿತರು ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಕಣೋ. ನಾನು ಅಷ್ಟೇ ಕಣ್ಣಣ್ಣ. ಇವ್ ನಂಗೆ ಅಂದಸಿದ್ದೆ, ಹೋಗ್ಬಾರ್ದಂತೆ, ಬಿಡಲ್ವಂತೆ, ಒಳಿಕೆ ಇನ್ಫೆಕ್ಷನ್ ಆಗ್ತದಂತೆ ಅದೇನೋ ಅಂತ. ಅದಕ್ಕೆ ನಾವು ಬರಲಿಲ್ಲಪ್ಪ. ಹೋಗ್ಲಿ ಬಿಡ್ರಲ್ಲ, ನಾನು ಹಣೆ ಬರ ಇದ್ದಂಗೆ ಆಯಿತು. ಹೆಂಗೋ ನನ್ನ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣ್ತದೆ. ಫ್ರೀಯಾಗಿ ಆಪ್ರೇಷನ್ ಮಾಡಿಬಿಟ್ರು ಡಾಕ್ಟ್ರು. ದೇವ್ರಂಥ ಡಾಕ್ಟ್ರು. ಹೃದಯ ಆಪ್ರೇಷನ್ನ ಯಾರು ಫ್ರೀಯಾಗಿ ಮಾಡ್ತಾರೆ ಹೇಳೋ? ಅಲ್ಲ ಕಣೋ, ಒಂದು ಸುದ್ದಿ ಕೇಳಿದೆ. ನೀನು ಎರಡನೇ ಹೆಂಡ್ತಿ ತವ್ರ ಮನೆಗೆ ಹೋಗ್ಬಿಟ್ರಂತೆ. ಹ್ಞೂ ಕಣಣ್ಣ, ಕೇಳಿ ಮನ್ಸಿಗೆ ಭಾಳ ಬೇಜಾರಾಯ್ತು ನೋಡು. ಅಲ್ಲ, ಮೊದಲನೇ ಹೆಂಡ್ತಿನ ನೀನೇ ಮನೆಯಿಂದ ಆಚೆಗಟ್ಟಿದೆ, ಎರಡನೇ ಹೆಂಡ್ತಿ ನಿನ್ನನ್ನು ಬಿಟ್ಟೇ ಓದ್ಲು. ಮುಂದೆ ಹೆಂಗಣ್ಣ ಜೀವನ ನಿಂದು? ಬತ್ತ ವಯಸ್ಸು ಬತ್ತದ ಹೇಳು. ಹೋಗಿ ಕರ್ಕೊಂಬರೋದಲ್ವಾ? ಉಕ್ಕಣಣ್ಣ, ನೀವಮ್ಮ ಎಷ್ಟು ದಿನ ಅಂತ ನೋಡ್ಕೋತಾರೆ? ವಯಸ್ಸಾಗೈತಲ್ವಾ? ಹೋಗಿ ಕರ್ಕೊಂಬಾ. ಹೋಗಲ್ಲ, ನಾನು ಹೋಗಲ್ಲಪ್ಪ. ನಮ್ಮಮ್ಮ ಹೋಗಿ ಆಪ್ರೇಷನ್ ಮಾಡ್ಬೇಕಂತೆ ರಾಮಣ್ಣಂಗೆ, ಬಾರವ ಒಂಚೂರು ಸಹಾಯ ಮಾಡು, ದುಡ್ಡು ಬೇರೆ 5 ಲಕ್ಷ ಆಗ್ತದಂತೆ ಅಂದಿದ್ದಕ್ಕೆ ಅವಳು ಏನಲ್ಲಂತೆ ಗೊತ್ತಾ? ಕೊಡ್ತೀನಿ ಅಂತ ಅವಳು ಇರ್ತಾರೆ. ಇನ್ನೇನು ಹೇಳ್ತಾರೆ? ಗಂಡಗಿನ್ನ ಹೆಚ್ಚ ದುಡ್ಡು ಹೆಚ್ಚೆ ಅವಳಿಗೆ. ಒಂದು ರೂಪಾಯಿ ಕೊಡಲ್ಲ ಅಂದ್ರಂತೆ. ಅಲ್ಲ, ನಾನು ಸತ್ರು ನೋಡಕ್ ಬರಲ್ಲ, ನನಗೂ ಅವನಿಗೂ ಏನು ಸಂಬಂಧನೇ ಇಲ್ಲ ಅಂದ್ಬಿಟ್ಲಂತ ಅವಳು. ಅಂತ ಕಿಲಾಡಿ ಅವಳು. ಬಿಡಲ್ಲ ಯಾರನ್ನೂ ಬಿಡಲ್ಲ ನಾನು. ಅಲ್ಲ ಕಣೇನು, ಜೇಕನ್ನೊಂದ್ಸತಿ ಕೇಳಬೇಕಿತ್ತು. ಇಲ್ಲೆಲ್ಲ ಪಕ್ಕದೂರಾಗೈತಂತೆ. ಅಯ್ಯೋ, ಅವಳನ್ನೂ ಕೇಳಿದ್ದಾಯ್ತು. ಅವಳು ಕೊಡಲ್ಲ ಅಂದ್ಬಿಟ್ಲಂತೆ. 3 ಮಕ್ಕಳು ಕೊಟ್ಟಿದ್ದೀನಿ ನಾನು. ನನಗೆ ಹಿಂಗೆ ಅಂದ್ಬಿಟ್ಲಲ್ಲ ಅವಳು. ಬಿಡ್ತೀನ ಅವಳನ್ನ? ಈಗಲೇ ಹೊಲ್ಟೆ, ಹೋಗೋಣ ಅಂತಾನೆ ಹೋಗ್ತಿದ್ದೆ ಹತ್ತು ಕಡಿಕೆ. ನೀವು ಎದುರುಗಡೆ ಸಿಕ್ಕಿದ್ರಿ. ಅಲ್ಲ ಕಣ್ಣನು, ಅಲ್ಲೋಗಿ ಏನು ಮಾಡ್ತಿ? ಆಲೆ ಬಿಟ್ಟು 5 ವರ್ಷ ಆಯಿತು. ಈಗ ಹೋಗಿ ಕೇಳಿದೆ ಸುಮ್ಮನೆ ಗಲಾಟೆ ಮಾಡಲ್ವಾ? ಯಾಕೆ ಮಾಡ್ಬಿಡ್ತಾಳೆ? ತಾಳಿ ಕಟ್ಟಿಲ್ವ? ನಾನೇನು ಡಿವೋರ್ಸ್ ಕೊಟ್ಟಿದ್ದೀನ? ಡಿವೋರ್ಸ್ ಕೊಡೋವರೆಗೂ ಅವಳೇ ನೋಡ್ಕೋಬೇಕು. ಅದು ಹೆಂಗೆ ಸುಮ್ಮನಿದ್ದು ಬಿಟ್ಲು? ಅವಳು ಕೊಡಲ್ಲ ಅಂದ್ಲು. ನನ್ನ 3 ಮಕ್ಕಳು ಅವಳ್ತವೆ ಅವೇ. ಅಪ್ಪ ಮಕ್ಕಳನ್ನ ದೂರ ಮಾಡವಳ. ನಾನು ಸುಮ್ಮನೆ ಬಿಡಲ್ಲ ನಾನು. ಈಗ ಹೊಲ್ಟೆ, ಈಗ ಅವಳ ಮನೆ ತಕ್ಕೆ ಹೋಗ್ತಾ ಇದ್ದೀನಿ. ನೀನು ನನ್ನ ಮಕ್ಕಳು ಇಷ್ಟು ಜನ ಮತ್ತೆ ವಾಪಸ್ ಬರಬೇಕು. ಇಲ್ಲ ಅಂತಂದರೆ ಮದುವೆ ಆದಾಗಿಂದ ಹಿಡಿದು ನನ್ನ ಮಕ್ಕಳು ದೊಡ್ಡರಾಗೋವರೆಗೂ ಮತ್ತು ಅವಳಿಗೆ ಖರ್ಚು ಮಾಡಿರೋ ದುಡ್ಡು ಎಲ್ಲ ನನ್ನ ಮುಂದೆ ಇಕ್ಕಬೇಕು. ಆಗ ಬದುಕತಾಳವಳು. ಅಲ್ಲ ಕಣಣ್ಣ, ಅಲ್ಲ ಖರ್ಚು ಮಾಡಿದ್ದಿಕ್ಕು ಅಂತಂದ್ರೆ ಎಲ್ಲಿಂದ ಇಕ್ಕಬೇಕು? ನಿಜವಲ್ಲೂ ಕೊಡ್ತದ ಜೇಕ? ಇನ್ನ ಮಕ್ಕಳನ್ನ ಕರ್ಕೊಬಂದು ಅಕ್ಕನೂ ಇರೋದೇನೋ ಅನುಮಾನನೇ ನನಗೆ. 5 ವರ್ಷ ಆದರೂ ಬರಲಿಲ್ಲ ತಿರುಗಿ. ಅವರು ಬದುಕೋದು ಕಲ್ತವ್ರೀಗ. ಈಗ ಬರ್ತಾರೆ ಹೇಳು? ಬರಬೇಕು, ಇಲ್ಲ ಕಾಸು ಮಡಗಬೇಕು. ನನ್ನ ಜೀವನ ಹಾಳು ಮಾಡೋಳಲ್ವ? ನನ್ನ ಜೀವನಾನ ಅವತ್ತೇನೋ ಕೋಪದಾಗ ಅಂದೆ ಹೋಗು ಅಂತ ಅಂದ್ಬಿಟ್ಟು ಬರ್ಬೇಕು ತಾನೇ ಅವಳು? ಹೆಂಗೆ ಹೊಡ್ಲು ನನ್ನ ಮಕ್ಕಳನ್ನ ಕರ್ಕೊಂಡು? ಅದು ಅಲ್ಲದೆ ನನ್ನ ಮಗ ಕೃಷ್ಣನ ಕಿಡ್ನಾಪ್ ಮಾಡೋಳೆ. ಕಿಡ್ನಾಪಾ? ಕೃಷ್ಣ ಅವ್ರ ಇರೋದು? ಹ್ಞೂ ಕಣ್ಲಾ, ನನ್ನ ಮಗನ್ನ ಅವಳೇ ಇಟ್ಕೊಂಡಿರೋದು. ನಮ್ಮಮ್ಮ ಹೋಗಿತ್ತಲ್ಲ, ನನ್ನ ಮಗ ಅಲ್ಲೇ ಇದ್ನಂತೆ. ಎಂತವಳಿರ್ಬೇಕು? ನನ್ನಿಂದ ನನ್ನ ಮಗನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗವಳೆ. ಆಗಲೇ ನಾನು ಕಂಪ್ಲೇಂಟ್ ಕೊಡಬೇಕಿತ್ತು ಅವಳ ಮೇಲೆ. ಕೊಡಲಿಲ್ಲ ನೋಡು.
ಕೊಟ್ಟಿದ್ದಿದ್ರೆ ಇಷ್ಟೊತ್ತು ಜೈಲಲ್ಲಿ ಕಂಬಿ ಅಳಿಸ್ಬೇಕಿತ್ತು ಅವಳು ಕಂಬಿ. ಏನೋ ಕಾನೂನು ಇರೋದು ಹಂಗಲ್ಲ. ಮಕ್ಕಳು ತಾಯಿ ಹತ್ರನೇ ಇರ್ಬೇಕಂತಿರೋದು. ನೀನು ಕಂಪ್ಲೇಂಟ್ ಕೊಟ್ರು ನಿನಗೆ ತಿರ್ಗಿಸ್ ಮಕ್ಕಳು ಇತ್ತಿದ್ರಿಲ್ವ ಅವರು? ಮುಚ್ಚಲ್ಲ ಬಾಯಿ. ಯಾವನಲ್ಲ ಇವನು ನನಗೆ ಹೇಳಕ್ಕೆ ಬಂದ್ಬಿಟ್ಟ. ಕಿಡ್ನ್ಯಾಪ್ ಮಾಡಿರೋದು ಕಿಡ್ನ್ಯಾಪು. ಹಾಂ, ನಾನಾಗೆ ಕಳಿಸ್ಕೊಟ್ಟಿದ್ದಿಲ್ಲ, ನನ್ನ ಮುಂದೆ ಕರ್ಕೊಂಡು ಹೋಗಿದ್ದಿದ್ರೆ ಅದೊಂದು ಲೆಕ್ಕ. ನನ್ನ ಹಿಂದೆ ಆಗಿರೋ ಪಿಲಾನ್ ಇದು ಪಿಲಾನ್. ಕಿಡ್ನ್ಯಾಪ್ ಮಾಡೋಳೆ ಅಂತ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಕೊಡ್ತಿದ್ದೆ. ಅವಾಗ ಒದ್ದೊಳಗಾಗ್ತಿದ್ರು. ನಿಂಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ. ನಾನು ಏನೋ ಮಾಡ್ಕೊತಿದ್ದೆ, ಆಗೋಯ್ತು. ಈಗ ಇಷ್ಟೇ ಕೇಳೋದಪ್ಪ, ನನ್ನ ಮಕ್ಕಳು ನನಗೆ ಬೇಕು, ನೀನು ಬಂದು ನನ್ನ ಜೊತೆಲಿರು ಬೇಕಿದ್ರೆ. ಇಲ್ಲ ಅಂದರೆ ನನ್ನ ಮಕ್ಕಳು ನನಗೆ ಕಳಿಸು ಅಂತ ಕೇಳ್ತೀನಿ. ಅಣ್ಣ ಇದೆಲ್ಲ ಆಗ ಮಾತಾ, ಸುಮ್ಮನಿರು ನೀನು. ಯಾಕಲ್ಲ ಆಗಬೇಕು. ನಾನು ಇವಾಗ ಇನ್ನೊಂದು ಮದುವೆ ಮಾಡ್ಕೊಳಕ್ಕಾಗಲ್ಲ. ಇಬ್ಬರನ್ನ ಕಟ್ಕೊಂಡು ಇಬ್ಬರಿಂದ ಅನುಭವಿಸ್ಬಿಟ್ಟಿದ್ದೀನಿ. ಆ ಕೆಂಪಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಅವಳು ಬರಲ್ಲ ಅವಳು. ಫಸ್ಟ್ ಇವಳು ತಕ್ಕ ಹೋಗ್ತೀನಿ, ಇವಳು ಏನಂತ ಅವಳು ನೋಡ್ತೀನಿ. ಇವಳೇನೋ ಬರಲ್ಲ ಗಿರಲ್ಲ ಅಂತಂದರೆ ಆಮೇಲೆ ಅವಳು ತಕ್ಕ ಹೋಗ್ತೀನಿ. ಆಯಿತು, ನೋಡೋಣ, ಇದೊಂದು ಪ್ರಯತ್ನ ಮಾಡು. ನನಗೇನೋ ಇದು ಆಗೋದು ಅನುಮಾನನೇ. ಅನುಮಾನ ಗಿನಮಾನ ಯಾವುದೋ ಒಂದು ಆಗಲಿ ಇರು. ನಮ್ಮ ಅವ್ವ ಅಲ್ಲಿ ಬಡ್ಕೊಂತವಳೆ, ನನ್ನ ಕೈಲಿ ಆಗಲ್ಲ ಇನ್ನೊಂದು ಮದುವೆ ಮಾಡ್ಕೊತ. ನನಗೆ ಸಾಕಪ್ಪೋ ಸಾಕು. ಇನ್ನೊಂದು ಮದುವೆನೂ ಬೇಡ, ಈ ನರಕ ಅನುಭವಿಸೋದು ಬೇಡ. ಮೊದಲೇ ಹಾರ್ಟ್ ಪೇಷಂಟ್ ಆಗಿದ್ದೀನಿ ನಾನೀಗ. ಹೆಚ್ಚು ಟೆನ್ಷನ್ ತಗೊಳಂಗಿಲ್ಲ, ಆಯಾಸ ಮಾಡ್ಕೊಳಂಗಿಲ್ಲ. ಯಾರು ದುಡ್ದು ತಂದು ಹಾಕಬೇಕು ಮುಂದೆ. ಅದಕ್ಕೆ ಇಬ್ಬರಲ್ಲಿ ಯಾರೋ ಒಬ್ರು ಬಂದರೆ ಯಾರು ದುಡಿದ್ಬಿಟ್ಟು ಮನೆ ನೋಡ್ಕೊಂತಾರೆ. ನನ್ನ ಕೈಲಿ ಹಾಕಲ್ಲ ಇನ್ನು ಕೆಲಸ ಮಾಡೋಕ್ಕೆ. ಹಾರ್ಟ್ ಪೇಷಂಟ್, ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಆಪ್ರೇಷನ್ನು. ಓಹೋ ಹಂಗಿದ್ರೆ ನೀನು ಮನೆ ನೋಡ್ಕೊಳ್ಳೋಕ್ಕೆ ಮತ್ತು ದುಡ್ದು ಹಾಕೋಕ್ಕೆ ಹೆಂಡ್ತಿ ಬೇಕು ಅಂತ ಹೋಗ್ತಿದ್ಯಣ್ಣ? ಆಯ್ತು, ಹೋಗೋಣ, ಒಳ್ಳೇದು ಬಿಡು. ಅಣ್ಣ ಇದು ಸರಿನಾ ಹೇಳು? ದುಡ್ದು ಹಾಕಕ್ಕೆ ಬಾ ಅಂತಂದ್ರೆ ಯಾರು ಬರ್ತಾರೆ? ಯಾಕೆ ಬರೋಲ್ಲ? ಇವಾಗ ಹೆಂಡ್ತಿದಿರು ಬಿದ್ದಾಗ ಗಂಡನಾದ್ರು ದುಡ್ದು ಹಾಕಲ್ವ ಕೊನೆ ತನಕ? ದುಡ್ದು ಹಾಕ್ಬೇಕಪ್ಪ ಹಂಗೆ. ಹಂಗಾರೆ ನೀ ಮನೆ ಕೆಲಸ ಮಾಡ್ತೀಯ? ಸರಿ ಮಾತಾಡೋಕ್ಕೆ ಟೈಮ್ ಇಲ್ಲ, ಹೋಗಿ ಬರ್ತೀನಿ ನೋಡಿ ಮನೆ ತಕ್ಕೆ. ಎಲ್ಲ ಕಿರ್ತಿಯೇ ಮಗನ್ ಕರ್ಕೊಂಬರ್ಲಿಲ್ವಾ? ಇಲ್ಲ ಕಣ್ಜೆ ಅಕ್ಕ, ಅವ್ನು ಬಾರಿ ತುಂಟ, ಅದಕ್ಕೆ ಕರ್ಕೊಂಬರ್ಲಿಲ್ಲಪ್ಪ. ಹೋಗಿ ಶಿಶ್ವಾರಕ್ಕೆ ಬಿಟ್ಟು ಬಂದಿದ್ದೀನಿ, ಶಿಶ್ವಾರಕ್ಕೆ ಸೇರಿಸಿದ್ದೀನಿ ಅವನನ್ನ. ಮನೇಲಿ ರೆಡಿಯಾಕಾಗ್ತದೆ ಹೇಳು? ತುಂಟ ಅಲ್ಲದೆ ಇನ್ನೇನೆ. ಈ ವಯಸ್ಸಾಗ ಹಂಗೆ ಮಕ್ಕಳು, ಏನು ಮಾಡೋಕ್ಕಾಗಲ್ಲ. ಒಂದು 5-6 ವರ್ಷ ಆಗೋವರೆಗೂ ಹಂಗಿರ್ತಾರೆ. ಆಮೇಲೆ ಇವಾಗ ನಮ್ಮ ಕೃಷ್ಣ ಒಂಚೂರು ಪರವಾಗಿಲ್ಲ, ಮುಂಚೆ ಅಷ್ಟಿಲ್ಲ. ಹೇಳಿದ ಮತ್ತೆ ಒಂಚೂರು ಅರ್ಥ ಮಾಡ್ಕೊತಾನೆ. ಇರ್ಲಿ ಬಿಡಕ್ಕ, ಇನ್ನೊಂದಿನ ಕರ್ಕೊಂಬರ್ತೀನಿ, ಸುಮ್ಮನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ನಿನ್ನ ಗಂಡ ಮನೆಗೆ ಬಂದವನೇ? ಹೌದಾ, ಯಾವಾಗ ಬಂದರು? ನೆನೆನೆ ಬಂದ್ರಂತೆ ಕಣಕ್ಕ. ನನ್ನ ಗಂಡ ಹೇಳಿದ್ದು ಆಪ್ರೇಷನ್ ಆಗಿ ಸುಧಾರಿಸ್ಕೊಂಡವ್ರಂತೆ, ಈಗ ಒಂಚೂರು ಪರವಾಗಿಲ್ವಂತೆ. ಮನೆ ಕೆಲಸ ಎಲ್ಲ ಯಾರು ಮಾಡ್ತವ್ರೆ? ಇವ್ರ ಅಮ್ಮನೇನಾ? ಆ ಮುದುಕಿನೇ ಮಾಡ್ತಿರ್ಬೇಕು. ಯಾವಾಗಲೂ ಕೈ ಅಂತಿರ್ತದೆ. ಅವ್ರ ಮನೆ ಮುಂದೆ ಹೋಗ್ತೀನಲ್ಲ ಒಂದೊಂದು ಸತಿ ಅಂಗಡಿ ತಗೋಬೇಕಾದ್ರೆ, ಯಾವಾಗಲೂ ಗುಣಗಾಣ ಸೌಂಡೆ. ಯಪ್ಪ ಇಬ್ಬರು ಗುಣಗಾಡ್ಕೊಳ್ಳಿ ಬಿಡು ಅಂತ ಅನ್ಕೊಂಡೆ. ಆ ಮುದುಕಿ ಕೈಲಿ ವಯಸ್ಸಾಗೈತೆ ನೋಡು, ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಮೊದಲೇ ಸೋಂಬೇರಿ, ವಯಸ್ಸಾದಾಗ ಕೇಳಬೇಕಾ? ನಿನ್ನು ಮತ್ತೆ ಆ ಕ್ಯಾಂಪಿನ ಇಬ್ರು ಬೈಕಂತ ಆರನ್ ಮಾತ್ರ ಚೆನ್ನಾಗಿ ಕೇಳಿಸೋದು ಆಚೆಗೆ. ಅಲ್ಲ, ಇಷ್ಟು ವರ್ಷ ಆದ್ರೂ ಈಗ್ಲೂ ಜೈನ್ ಬೈಕಳದ? ಹ್ಞೂ ಕಣಜ್ಜಿ, ಹಂಗೆ ಅಮ್ಮ. ಅವಳು ಬಾಯಿ ಮಣ್ಣಾಕೋಗ. ಅಲ್ಲ, 5 ವರ್ಷ ಆಗೈತೆ ಬಿಟ್ಟು ಬಂದು ಈಗಲೂ ಬೈಕತ್ತಾಳಂತೆ. ನೆಟ್ಟಿಗೆ ಸಂಸಾರ ಮಾಡಕ್ಕೆ ಬಿಟ್ಟಿಲ್ವಲ್ಲ ಅವಳು. ಬಿಟ್ಟಿದ್ರೆ ಇವೆಲ್ಲ ಆಗ್ತಿತ್ತ? ಮಕ್ಕಳು ಬುದ್ಧಿ ಹೇಳಿದಿದ್ರೆ ಅವತ್ತೇನೆ ಅವ್ನು ನೆಟ್ಟಗಾಗಿರೋನು. ಸಂಸಾರನ ಹಾಳು ಮಾಡೋದು ಮಾಡಿಬಿಟ್ಟು ಈಗ ಬಂದವಳೆ ನಂದೆಲ್ಲ ಅಲ್ಲಾಡ್ಸಿ ಕಡ್ಡಿನ ಅಂತ ಬೈದು ಬೈಕಳಿ ಬಿಡವ ಜೈವ. ನಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲಮ್ಮ. ನನ್ನ ಮನಸ್ಸಿಂದ ಅವ್ರನ್ನ ಯಾವತ್ತೂ ತೆಗೆದು ಬಿಟ್ಟಿದ್ದೀನಿ. ಅವ್ರು ನನ್ನ ಬಗ್ಗೆ ಬೈಕೊಳ್ಳಿ, ಏನು ಬೇಕಾದ್ರೂ ಶಾಪ ಹಾಕಲಿ, ನಾನು ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಮಾಡಿದ ಕರ್ಮ ನಾನು ಅನುಭವಿಸ್ತೀನಿ ಅಷ್ಟೇ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದು ಅನುಭವಿಸ್ತೀನಿ, ಕೆಟ್ಟ ಕರ್ಮ ಇದ್ದರೆ ನನಗೆ ಗೊತ್ತಿಲ್ಲದೆ ಮಾಡಿರೋವಂಥದ್ದು ಅದನ್ನು ಬೇಕಾದ್ರೆ ಅನುಭವಿಸ್ಬಿಡ್ತೀನಿ. ಆದರೆ ನನಗೆ ಅವ್ರ ಸವಾಸ ಮಾತ್ರ ಬೇಡ. ಅದೇನು ಬೇಕಾದ್ರೂ ಕಷ್ಟ ಬರಲಿ, ನನಗೆ ಅವ್ರ ಸವಾಸ ಮಾತ್ರ ಬೇಡ ಕಣಮ್ಮ. ಅದೇನೆ. ಬೇಕಾದ್ರೆ ಬೆಂಕಿಗೆ ಬಿದ್ದುಬಿಡೋಣ. ಡೈಲಿ ನರಳವ್ರು ಯಾರು? ಸರಿಯಾಗಿ ಹೇಳ್ದೆ ಕಣಜ್ಜಿ. ಬೇಕಾದ್ರೆ ಹೆಣ್ಣುಮಕ್ಳು ಏನು ಕಷ್ಟ ಬೇಕಾದ್ರೆ ಅನುಭವಿಸ್ತಾರೆ. ಸ್ವಾಭಿಮಾನ ಪಕ್ಕಕ್ಕಿಟ್ಟು ಇನ್ನೊಬ್ಬರ ಹತ್ರ ಅನ್ಸ್ಕೊಂಡು ಅವ್ರ ಜೊತೆಲಿ ಇರೋದಂಥದ್ದು ಇದೆಯಲ್ಲ ನರಕ, ಅದಂತೂ ಬೇಡ. ಅದೆಲ್ಲ ಆಗಿನ ಕಾಲಕ್ಕೆ ಹೊಟ್ಟೋಯ್ತದು, ನಮ್ಮ ಅಮ್ಮನ ಕಾಲಕ್ಕೆ. ಈಗಿನ ಹೆಣ್ಮಕ್ಳುಗಳು ನಾವೇ ಅಷ್ಟೇ ಹಿಂಗೆ ಗಂಡ ಅಂದ್ಕೊಂಡಿದ್ದೀವಿ. ಸಿಟಿ ಕಡೆ ನೋಡ್ಬೇಕು ನೀವು. ಸುಮ್ಮನೆ ಓಯ್ ಅಂತ ಅಂದರೆ ಸಾಕು ಡಿವೋರ್ಸು, ಐ ಅಂದರೆ ಸಾಕು ಡಿವೋರ್ಸು, ಏನಂದರೆ ಸಾಕು ಡಿವೋರ್ಸೇ. ಬರೀ ಡಿವೋರ್ಸು. ತುಟುಕ್ ಅನ್ನಂಗಿಲ್ಲ ಗಂಡನ ಮನೆಯವರು. ಯಾಕೇಳಿ ಹೆಣ್ಣು ಮಕ್ಕಳು ಸಮಾನತೆಯಾಗಿ ದುಡಿತಾ ಇದ್ದಾರೆ. ಅವರು 4 ಸಂಪಾದನೆ ಮಾಡ್ತವ್ರೆ. ಅವರು ಬೇರೆ ಕಡೆ ಹೋಗಿ ಮನೆ ಮಾಡ್ಕೊಂಡು ಹೊಟ್ಟೆಗೆ ಏನು ಬೇಕೋ ತಗೊಂಡು, ಬಟ್ಟೆ ಏನು ಬೇಕೋ ತಗೊಂಡು, ಇಬ್ಬರು ಅಲ್ಲ ಯಾರಿಗೂ
ಕಷ್ಟ ಕೊಡ್ದೇನೆ ಬದುಕಷ್ಟು ಸ್ವತಂತ್ರವಾಗಿದ್ದಾರೆ ಹೆಣ್ಮಕ್ಳು. ನಾವು ಇನ್ನ ಕಲಿಬೇಕಣಕ್ಕ ಇದೆಲ್ಲ. ಅಲ್ಲ, ಯಾವನ್ ಕಟ್ಕೊಂಡಿರೋ ಏನಾದರೂ ಅನ್ಸ್ಕೊಳಕ್ಕೆ ನಾವೇನು ಬಿಟ್ಟು ಬಿದ್ದಿದ್ದೇವೆ ಹೇಳು? ಈ ಹೆತ್ತೋರೇನೋ ಮದುವೆ ಮಾಡಿ ಕೊಟ್ಬಿಡ್ತಾರೆ, ಅವರು ಮರ್ಯಾದೆ ಗಿರ್ಯಾದೆ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ಲಿ. ಅನ್ಭವಿಸೋದು ಹೇಳು, ಮೂರನೇರು ಬಂದು ಹಾಕ್ತಾರ, ಕಷ್ಟಕ್ಕೆ ಸರಿ ಮಾಡ್ತಾರ. ಬಂದು ಸರಿ ಮಾಡೋಕ್ಕೆ ಇದೇನು ಮಿಷಿನ್ ಕೆಟ್ಟೋಯ್ತಾ ರಿಪೇರಿ ಮಾಡೋಕ್ಕೆ? ಜೀವನ ಮದುವೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸು ಒಂದ್ಸತಿ ಕೆಡ್ತು ಅಂತಂದರೆ ಜೀವನ ಪೂರ್ತಿ ಒಂಥರ ಕನ್ನಡಿ ಇದ್ದಂಗೆ. ಕನ್ನಡಿ ನುಚ್ಚು ನೂರಾದರೆ ಜೋಡ್ಸೋಕ್ಕಾಗ್ತದೇನಕ್ಕ? ಆಗಲ್ಲ ತಾನೆ. ಹಂಗೆ ಮನಸ್ಸು, ಹಾಗೆ ನಿನ್ನ ಮನಸ್ಸು ಒಡೆದೋಗಿತ್ತು. ಈಗ ಕಷ್ಟಪಟ್ಟು ಅದನ್ನು ಬಿಸಾಕಿ ಬೇರೆ ಕನ್ನಡಿ ಮಾಡ್ಕೊಂಡಿದ್ದಿ, ಮತ್ತೆ ಅವ್ರನ್ನೇನೋ ಅಂಟ ಹಾಕೊಂಡೆ ಮತ್ತೆ ನುಚ್ಚು ನೂರು ಆಗ್ತದೆ ನೋಡು. ಇಲ್ಲ ಕಣೆ ಗಿರ್ಜಿ, ನಾನಂತೂ ಜೀವಮಾನದಲ್ಲಿ ಅಂಥ ಕೆಲಸ ಮಾಡಲ್ಲ ಬಿಡು. ಅವರಾಗೆ ಬಂದ್ರೂ ನಾನು ಹೋಗಲ್ಲ. ಯೋಚನೆ ಮಾಡಬೇಡ, ನಾನು ಹೋಗಲ್ಲ. ನನ್ನ ಮಕ್ಳಿಗೋಸ್ಕರ. ನನ್ನ ಮಕ್ಕಳು ಹೆಂಗೋ ಇವಾಗ ಬೆಳೀತವ್ರೆ ಒಳ್ಳೆ ವಾತಾವರಣದಲ್ಲಿ. ಏನೋ ಪರವಾಗಿಲ್ಲ, ದೇವ್ರು ಕೊಟ್ಟವನೇ. ಇವಾಗ ಏನೋ ಕಷ್ಟಪಟ್ಟು ನಾನು ಏನೋ ಒಂದು ಮಾಡ್ತಿದ್ದೀನಿ. ಹೆಂಗೋ ಜೀವನ ನಡೀತೈತೆ. ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಚೆನ್ನಾಗಾಗ್ತೀವಿ ಅನ್ನೋ ನಂಬಿಕೆ ನನಗೈತೆ. ಅವ್ರ ಹತ್ರಕ್ಕೆ ಹೋಗಿ ನಾನಂತೂ ಕೆಳಗೆ ಬೀಳಲ್ಲ, ಬೆಳೆಯೋಕ್ಕೂ ಬಿಡಲ್ಲ. ಅವರು ಇರೋದನ್ನು ಕಿತ್ಕೊಂಡು ತಿಂತಾರೆ ಅಷ್ಟೇ. ಈಗ ದುಡ್ಡು ಬಂದಿದೆ ಅಂತ ಗೊತ್ತಾಗ್ಬಿಟ್ಟು ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ನಮ್ಮ ಮತ್ತೆ ಮಗಂಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಬಂದ್ಲು. ಇನ್ನೊಂದು ಸತಿನೂ ಬರ್ಬೋದೇನೋ. ಉಕ್ಕಣಕ ಜೇಕ ಕೊಟ್ಗಿಟ್ಯಾ ಕಣ್ಣು ಬಿದ್ದಿರ್ತದೆ. ಇವಾಗ ಆಲೆ ಮಾತಾಡ್ಕೊಂಡಿರ್ತಾರೆ ಅಮ್ಮ ಮಗ ಇಬ್ರು. ಕಾಸು ಬಂದೈತೆ ಹೆಂಗನ ಕಿತ್ಕೊಳ್ಳೋಣ ಅಂತ. ಕೊಟ್ಗಿಟ್ಯಾ